ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದು ಲೈಕ್ ಒಂಥರ ಈ ಡಿಫ್ರೆಂಟ್ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇಲ್ಲಿ ತನಕ ಯಾವುದೇ ಥರ ಈ ಥರ ಒಂದು ಡ್ರೈವಿಂಗ್ ಸಂಬಂಧಪಟ್ಟಂಗೆ ಯಾವುದೇ ಥರ ವೀಡಿಯೋಸ್ಗಳು ಮಾಡಿಲ್ಲ. ಸೊ ಹಂಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಒಂದು ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದರ ಲೈಕ್ ನಿಮಗೆ ಲೈಕ್ ಈ ಬ್ಯಾಚುಲರ್ಸ್ ಇರ್ತೀರಾ, ಲೈಕ್ ಈ ಪಿ ಜಿ ಗಿಜಿಲಿ ಇರ್ತೀರಾ. ಸೊ ಲೈಕ್ ಇವಾಗ ಲೈಕ್ ಬಟ್ಟೆ ಲೈಕ್ ತೊಗೊಂಡೋಗಿ ಎಲ್ಲಿ ಲೈಕ್ ವಾಶ್ಗೆ ಹಾಕಲಿ ಏನೋ ಸ್ವಲ್ಪ ಈ ಥರದ್ದೆಲ್ಲ ಲೈಕ್ ಅವರಿಗೆ ಹೆಲ್ಪ್ಫುಲ್ ಆಗೋಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಬಂದು. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಸ್ಮಾರ್ಟ್ ವಾಶ್ ಒಂದು ಡ್ರೈ ಕ್ಲಿನಿಕ್ ಅಂಗಡಿ ಹತ್ರ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಈ ಡ್ರೈ ಕ್ಲಿನಿಕ್ ಅಂಗಡಿ ಬಂದು ನಿಮಗೆ ಲೈಕ್ 23rd ಕ್ರಾಸ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಮಗೆ ನಂದೂಸ್ ಚಿಕನ್ ಬರುತ್ತೆ. ಅದು ಸೊ ಅದ್ರ ಕೆಳಗಡೆ ಇರೋಂಥದ್ದು ಸ್ಮಾರ್ಟ್ ವಾಶ್. ಸೊ ಸ್ಮಾರ್ಟ್ ವಾಶ್ ಆ್ಯಕ್ಚುಲಿ ಏನು ಅಂತಂದರೆ ನನಗೆ ಏನು ಗೊತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ಲೈಕ್ ಓನರ್ ಇನ್ಫಾರ್ಮೇಷನ್ ಕೊಟ್ಟಂಗೆ ನಮಗೆ ಲೈಕ್ ಇದು ತುಂಬ ಹೈಜಿನಿಕ್ ಆಗಿರೋಂಥ ಒಂದು ಸ್ಮಾರ್ಟ್ ವಾಶ್ ಒಂದು ಲೈಕ್ ಡ್ರೈ ಕ್ಲಿನಿಕ್ ಶಾಪ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಏನು ಸ್ವಲ್ಪ ಡಿಫ್ರೆಂಟ್ ಏನು ಅಂತಂದರೆ ಲೈಕ್ ಐರನಿಂಗ್ ಮಾಡ್ತಾರಲ್ವ. ಸೊ ಐರನಿಂಗ್ ಬಂದು ಲೈಕ್ ಸ್ಟೀಮಲ್ಲಿ ಮಾಡೋಂಥದ್ದು. ಸೊ ಲೈಕ್ ಒಂಥರ ಲೈಕ್ ಡಿಫ್ರೆಂಟ್ ಆಗಿರೋಂಥ ಇದೊಂದು ವೀಡಿಯೋ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಲೈಕ್ ಇವರೇನೋ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಆ್ಯಸ್ ವೆಲ್ ಆಸ್ ಲೈಕ್ ಆಗಲೇ ಹೇಳ್ದಂಗೆ ಇವ್ರದ್ದು ಲೊಕೇಶನ್ ಬಂದು ಕೆಳಗೆ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ಮತ್ತು ಇವ್ರದ್ದು ಫೋನ್ ನಂಬರ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಲೈಕ್ ಕೆಳಗಡೆ ಇರುತ್ತೆ. ಹೊಸದಾಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಒಂದು ವೀಡಿಯೋ ಹಾಕಿರ್ತೀನಿ, ಅಂದರೆ ಲೈಕ್ ಟೋಟಲಾಗಿ ಇವ್ರು ಶಾಪ್ ಮಾಡೋಕ್ಕೆ ಯಾವ ಥರ ಇದೆ ಎಲ್ಲಿ ಬರುತ್ತೆ. ಸೊ ಅದ್ರ ಸ್ವಲ್ಪ ಚಿಕ್ಕದಾಗಿ ಒಂದು ವೀಡಿಯೋ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಯಾವುದೇ ತರ ವಾಷಿಂಗ್ ಬಟ್ಟೆ ಇರುತ್ತೆ, ಟೋಟಲ್ ಎಲ್ಲಾ ತರನು ನಾವು ವಾಶ್ ಮಾಡಿ ವಾಶ್ ಹಾಕಿ ಇಲ್ಲಿ ಡ್ರೈ ಮಾಡಿ ಫೋಲ್ಡಿಂಗ್ ಮಾಡಿ ಐರನ್ ಇದ್ರೆ ಐರನ್ ಮಾಡಿ ಓಕೆ ಓಕೆ ಓಕೆ. ಸೊ ಪ್ರತಿಯೊಂದು ಕೂಡ ನೀವು ಮಾಡೋಂಥದ್ದು ಅಂತೀರಿ. ವಾಷಿಂಗ್ ಯಾವುದೇ ತರ ಬರುತ್ತೆ ಎಲ್ಲಾನು ವಾಶ್ ಓಕೆ. ಲೈಕ್ ಆಗಲೇ ಹೇಳ್ತಿದ್ರಿ ನೀವು ಕೂಡ ಸರ್ ನಮ್ದಲ್ಲಿ ಐರನಿಂಗ್ ಬಂದು ಸ್ಟೀಮ್ ಇರೋಂಥದ್ದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಸ್ಟೀಮ್ ಐರನ್ ಸರ್, ನಮ್ದು ಸ್ಟೀಮ್ ಐರನ್ ಅಂದ್ರೆ ಲೈಫ್ ಬರುತ್ತೆ ಬಟ್ಟೆ, ಬಟ್ ಶೈನಿಂಗ್ ಬರುತ್ತೆ. ಯಾವುದೇ ತರ ನೀವು ಓಲ್ಡ್ ಬಟ್ಟೆ ತಂದ್ರೂ ನಮ್ದು ಸ್ಟೀಮ್ ಐರನ್ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಶೈನಿಂಗ್ ಬರುತ್ತೆ, ಶೈನಿಂಗ್ ಬರುತ್ತೆ, ಲೈಫ್ ಬರುತ್ತೆ ಫಸ್ಟ್ ಬಟ್ಟೆ ಸ್ಟೀಮ್ ಐರನ್ ಮಾಡಿಸಿದ್ರೆ. ಓಕೆ ಓಕೆ. ಮತ್ತೆ ಲೈಕ್ ನಿಮ್ಮ ಹತ್ರ ಲೈಕ್ ಪೀಸ್ ಲೆಕ್ಕ ಎಲ್ಲ ಅಂದ್ರೆ ಕೆಜಿ ಲೆಕ್ಕ ಇರೋಂಥದ್ದು ಅಂತ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಐರನ್ ಬಂದು ನಿಮಗೆ ಕೆಜಿ ಬರಲ್ಲ, ಪೀಸ್
ಲೆಕ್ಕ ಬರುತ್ತೆ. ಶರ್ಟ್ಸ್ ಪ್ಯಾಂಟ್ ಪೇರ್ ಬಂದು 20 ರೂಪೀಸ್ ಆಗುತ್ತೆ. ಲೇಡೀಸ್ 3 ಪೀಸ್ ಬಂದು 25 ರೂಪೀಸ್. ಸೊ ನಿಮ್ಮ ಹತ್ರ ಲೈಕ್ ಬೇಸಿಕ್ ಪ್ರೈಸ್ ಬಂದು ಏನಿದೆ ಮೇಡಮ್ ನಿಮ್ಮ ಹತ್ರ? ಅಲ್ಲ ಮಾಮೂಲಿ ಇವಾಗ ಕಸ್ಟಮರ್ ತಂದು ಬರೀ ಇವಾಗ ವಾಶ್ ಅಂತ ಕೊಟ್ರೆ ನಿಮ್ಮ ಹತ್ರ ಬೇಸಿಕ್ ಪ್ರೈಸ್ ಏನಿದೆ ಇದು? 6 kgsಗೆ 250 ರೂಪೀಸ್. 250 ಇರೋಂಥದ್ದು. ಓಕೆ ಓಕೆ ಆಗುತ್ತೆ 6 kgsಗೆ. ಕಟನ್ಸ್ ಸಪರೇಟ್, ಬ್ಲಾಂಕೆಟ್ ಸಪರೇಟ್ ಆ ತರ ಸರ್. ಸೊ ಇವಾಗ ಲೈಕ್ ಕಸ್ಟಮರ್ ಬರ್ತಾರೆ, ಲೈಕ್ ನೀವು ತೂಕ ಹಾಕ್ತಾರೆ, ಹೆಂಗ್ ತೂಕ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ಒಂದ್ಸಲ ತೋರಿಸ್ತೀರಾ ಏನು ಅಂತ? ವೇಯಿಂಗ್ ಸ್ಕೇಲ್ ಅಲ್ಲಿ ನೋಡಿ ಈ ತರ ಇದೆ. ಓಕೆ. ಸೊ ನೀವು ಈ ತರ ಲೈಕ್ ತೂಕ 6 kgs. ಓಕೆ 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 ಓಕೆ. ಸೊ ನೀವು ಇಲ್ಲಿ ಲೈಕ್ ಇಲ್ಲಿ ನೋಡ್ಬೋದು, ಲೈಕ್ ಇವಾಗ ಇಂಥ ಬುಟ್ಟಿಲ್ ಲೈಕ್ ನೀವು ಕ್ಲೋತ್ಸ್ಗಳಾಕಿ, ಸೊ ನಾವು ಇಲ್ಲಿ ನೋಡ್ಬೋದು ಲೈಕ್ ಇಷ್ಟು ಕೆಜಿ ಇದೆ ಅಂತ ಇಲ್ಲಿ ಗೊತ್ತಾಗಂತದ್ದು. ಓಕೆ 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 ಮೇಡಮ್. ಓಕೆ. ನಮ್ದು ಯಾವ್ಯಾವ ಬಟ್ಟೆ ಏನೇನ್ ಚಾರ್ಜಸ್ ಮಾಡ್ತೀವಿ ಅಂತ ನಮ್ಗೆ ಬೋರ್ಡ್ ಇದೆ. ಓಕೆ. 6 kgs 250 ರೂಪೀಸ್ ಆಗುತ್ತೆ. ಓಕೆ. ಕಟನ್ ಸಾಫ್ಟ್ 8 kgs ಬಂದ್ರೆ 350. 350. ಓಕೆ ಓಕೆ. ಹಾ ಹಾ ಹಾ. ನೆಕ್ಸ್ಟ್ ಕಟನ್ಸ್ ಅದು ಬರುತ್ತೆ 305 kgs. ಸಿಂಗಲ್ ಬ್ಲಾಂಕೆಟ್ ಬಂದು 250. ಓಕೆ. ಡಬಲ್ ಬ್ಲಾಂಕೆಟ್ ಬಂದು 300. ಓಕೆ. ಡಬಲ್ ಬ್ಲಾಂಕೆಟ್ ಗಿಂತ ಜಂಬೂ ಬ್ಲಾಂಕೆಟ್ ಅಂತ ಬರುತ್ತೆ, ತುಂಬಾ ದಪ್ಪ ಇರುತ್ತದ್ದು. ಸೈಜ್ ಬರುತ್ತೆ. ಓಕೆ ಓಕೆ ಅದು ಬಂದು 400 ರೂಪೀಸ್ ಆಗುತ್ತೆ. ಓಕೆ. ಬೆಡ್ ಸ್ಪ್ರೆಡ್ ಬಂದು ಅಪ್ ಟು 2 kgs 150. 150. ಓಕೆ. ಹಾ. ನೆಕ್ಸ್ಟ್ ಮಾಮೂಲಿ ಬೆಡ್ ಸ್ಪ್ರೆಡ್ ಕಟನ್ಸ್ ಅದೆಲ್ಲ ಇನ್ಕ್ಲೂಡ್ ಇದೆ. ನೆಕ್ಸ್ಟ್ ಅದ್ರ ಮೇಲೆ 1 kg ಪರ್ 1 kg ಎಕ್ಸ್ಟ್ರಾ ಇದ್ರೆ 50 ರೂಪೀಸ್ ಆಡ್ ಆಗುತ್ತೆ. ಅದು 50 ರೂಪಾಯಿ ಆಡ್ ಆಗಂತದ್ದು. ಸೊ ಇವಾಗಲೇ ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಬಂದ್ಬಿಟ್ಟು ಲೈಕ್ ಜಸ್ಟ್ ಒಂದು ವಾಶ್ ಮಾತ್ರ ಬೇಕು ಅಂತಂದ್ರೆ ವಾಶ್ ಕೂಡ ಮಾಡ್ಕೊಡ್ತೀರಾ? ಫೋಲ್ಡ್ ಮಾಡ್ಕೊಡ್ತೀರಾ? ಸೊ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಡ್ತೀರಾ? ಇವಾಗ ಐರನಿಂಗ್ ಅಂತ ಮಾಡ್ಕೊಟ್ರೆ ಲೈಕ್ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜಸ್ ಆಗತ್ತಾ ಏನು ಅಂತ ಹೇಳ್ಬಿಟ್ಟು? ಐರನಿಂಗ್ ಇದ್ರೆ ಎಕ್ಸ್ಟ್ರಾ ಚಾರ್ಜ್ ಪರ್ ಪೀಸ್ 10 ರೂಪೀಸ್ ಬೀಳುತ್ತೆ. ಪರ್ ಪೀಸ್ 10 ರೂಪೀಸ್ ಬಿಡುವಂತದ್ದು. ಓಕೆ ಮೇಡಮ್. 6 kgs ಗೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ 6 kgs ಗೆ 250 ರೂಪೀಸ್ ಆಗುತ್ತೆ. ವಾಶ್ ಫೋಲ್ಡಿಂಗ್ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಐರನ್ ಬೇಕಂದವ್ರಿಗೆ ನಾವು ಐರನ್ ಮಾಡಿ, ಕೆಲವರು ಸೆಲೆಕ್ಟೆಡ್ ಹೇಳ್ತಾರೆ, ಅವ್ರು ಯಾವ್ದು ಬಟ್ಟೆ ಹೇಳ್ತಾರೆ ನಾವು ಅದನ್ನ ಐರನ್ ಮಾಡಿ ಕೊಡ್ತೀವಿ, ಸ್ಟೀಮ್ ಐರನ್ ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಇವಾಗೆಲ್ಲ ಕಸ್ಟಮರ್ ಅಂತ ಬಂದ್ರೆ ಲೈಕ್ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಹಂಗಿದೆ ಅಂದ್ರೆ ಇವಾಗ ಕಸ್ಟಮರ್ ಬರ್ತಾರೆ ನಿಮಗೆ ಲೈಕ್ ಇವಾಗ ನಿಮ್ಗೆ ಕ್ಲೋಸ್ ತಂದು ಕೊಡ್ತಾರೆ, ಏನಂತ ಹೇಳ್ತಾರೆ ಕಸ್ಟಮರ್ ಬಂದು? ಚೆನ್ನಾಗಿದೆ ಮೇಡಮ್, ವಾಷಿಂಗ್ ಚೆನ್ನಾಗಿದೆ, ನೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ರೆಗ್ಯುಲರ್ ಕಸ್ಟಮರ್ ಕೂಡ ಇರೋಂತದ್ದು? ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಫಸ್ಟ್ ಕಸ್ಟಮರ್ ಬರ್ತಾರಲ್ಲ ಫಸ್ಟ್ ಟೈಮ್, ಅವರು ಕೂಡ ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿದೆ ಮೇಡಮ್ ನಮ್ಗೆ ಓಕೆ ಓಕೆ ಅಂತ ಹೇಳ್ತಾರೆ. ಓಕೆ ಮೇಡಮ್. ಮತ್ತೆ ಲೈಕ್ ಆಗಲೇ ಸರ್ ಹೇಳ್ತಾ ಇದ್ರು ಅದೇ ಲೈಕ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆದ್ರೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. 8 o'clock ಓಪನ್ ಆಗುತ್ತೆ. ಓಕೆ. ನೈಟ್ 8:30 ಕ್ಲೋಸ್ ಆಗುತ್ತೆ. ಈ ತರ 8:30 ಕ್ಲೋಸ್ ಆಗಂತದ್ದು. ಓಕೆ ಮೇಡಮ್. ಟೋಟಲ್ ಎಷ್ಟು ವರ್ಕರ್ಸ್ ಇದಾರಲ್ಲ ಆಕ್ಚುಲಿ ಇಲ್ಲಿ? ನಾವು 4 ಮೆಂಬರ್ಸ್ ಇದ್ದೀವಿ. 4 ಮೆಂಬರ್ಸ್ ಇದ್ದಾರೆ. ಓಕೆ. ಸತಿ ಬನ್ನಿ ನಿಮ್ಮ ಇಡೀ ಎಂಟೈರ್ ಇಂದ ಸ್ಮಾರ್ಟ್ ವಾಶ್ ಇದೆ ಸತಿ ತೋರಿಸ್ ಬನ್ನಿ. ಇವಾಗ ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಬಂದ್ಬಿಟ್ಟು ಲೈಕ್ ಇವಾಗ ಕ್ಲೋಸ್ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಲೈಕ್ ಅವ್ರಿಗೂ ಕೂಡ ಒಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಸೊ ಅವ್ರು ಯಾವ ತರ ಸೋಪಿನ ಪುಡಿ ಯೂಸ್ ಮಾಡಬಹುದು ಅಥವಾ ಲಿಕ್ವಿಡ್ಗಳು ಯೂಸ್ ಮಾಡಬಹುದು ಅಂತ. ಸೊ ನೀವು ಯೂಸ್ ಮಾಡೋಂಥ ಲಿಕ್ವಿಡ್ ಮತ್ತೆ ಸೋಪಿನ ಪುಡಿಗಳು ತೋರಿಸಿ ಮೇಡಮ್. ಬನ್ನಿ ಸರ್. ನೋಡಿ ಇದು ಬಂದು ಏರಿಯಲ್. ಓಕೆ. ಏರಿಯಲ್ ಸೋಪ್ ಆಯಿಲ್ ಇದು ಬಂದು. ಓಕೆ. ಏರಿಯಲ್ ನಾವು. ಓಕೆ. ನೆಕ್ಸ್ಟ್ ಬಂದು ವ್ಯಾನಿಶ್ ಲಿಕ್ವಿಡ್. ಇದು ವ್ಯಾನಿಶ್ ಲಿಕ್ವಿಡ್. ಓಕೆ 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 ಓಕೆ. ಹಾ. ವ್ಯಾನಿಶ್ ಲಿಕ್ವಿಡ್ ಕೂಡ ಹಾಕ್ತಿವಿ. ನೆಕ್ಸ್ಟ್ ಇನ್ನೊಂದು ಪೌಡರ್ ಕೂಡ ಇಟ್ಕೊಂಡಿದೀವಿ. ವೈಟ್ ಬಟ್ಟೆಗಳು ಬರುತ್ತಲ್ಲ, ಪೌಡರ್ ಹಾಕ್ತಿವಿ ನಾವು. ಪ್ಯೂರ್ ವೈಟ್ ಬರುತ್ತೆ. ನೆಕ್ಸ್ಟ್ ಬಂದು ಕಂಫರ್ಟ್ ಫಾರ್ ಕಂಡೀಷನರ್ ಗೆ ಸ್ಮೆಲ್ ಬರಲಿ, ಲೈಕ್ ಗುಡ್ ಸ್ಮೆಲ್ ಬರಲಿ ಅಂತ. ಓಕೆ. ನೆಕ್ಸ್ಟ್ ಡೆಟಾಲ್ ಇರುತ್ತೆ. ಓಕೆ. ಡೆಟಾಲ್ ಕೂಡ ನಾವು ಸೊ ನೀವು ಡೆಟಾಲ್ ಕೂಡ ಯೂಸ್ ಮಾಡೋಂತದ್ದು ಡೆಟಾಲ್ ಕೂಡ ಆಡ್ ಮಾಡ್ತೀವಿ. ಓಕೆ ಓಕೆ. ಬೆಡ್ಶೀಟ್ಸ್ ಬ್ಲಾಂಕೆಟ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆ ಡೆಟಾಲ್ ಹಾಕ್ತಿವಿ ನಾವು. ನೆಕ್ಸ್ಟ್ ಸೋಪ್ ಪುಡಿನು ಏರಿಯಲ್ ಸೋಪ್ ಪುಡಿ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ನಾವು ಕಪ್ಸು ಕಾಲರ್ಸ್ ಬ್ರಷ್ ಮಾಡಿ ಆಮೇಲೆ ವಾಷಿಂಗ್ ಹಾಕೋದು ನಾವು. ಅಲ್ಲಿ ಬಂದು ಇವರು ವಾಶ್ ಮಾಡ್ತಾರೆ ಕಪ್ಸು ಕಾಲರ್ಸ್ ಎಲ್ಲ ಕೈಯಲ್ಲಿ ವಾಶ್ ಮಾಡಿ ಈ ಟಬ್ಬಲ್ಲಿ ಹಾಕೊಳ್ತೀವಿ. ನೆಕ್ಸ್ಟ್ ಇದು ವಾಶ್ ಆಗಿದೆ ಈಗ. ಓಕೆ. ನೆಕ್ಸ್ಟ್ ಬಂದು ಓಕೆ ಡ್ರೈ ಆಗ್ತಾ ಇದೆ ನಾವೀಗ. ಓ ಸೊ ಮೇಡೆ ಡ್ರೈ ಇರೋಂತದ್ದು. ಇದು ಬಂದು ಪರ್ಟಿಕ್ಯುಲರ್ ಗೆ ಟೋಕನ್. ಇದು ಒಬ್ಬರದು ಒಂದೇ ಸಲ ಒಂದೇ ವಾಶ್ ಆಗೋದು, ಯಾವುದು ಮಿಸ್ ಮಾಡಲ್ಲ, ಮಿಕ್ಸ್ ಮಾಡಿ ವಾಶ್ ಮಾಡಲ್ಲ. ಒಂದು ಲೋಡ್ ಸಪರೇಟ್ ಇದು. ಓಕೆ ಓಕೆ ಓಕೆ. ಟೋಕನ್ ಹಾಕಿ ಡ್ರೈಗ್ ಆಗ್ತಾ ಇದೆ ಈಗ. ಸೊ ಇದೆಲ್ಲ ಲೈಕ್ ವಾಶ್ ಆಗಿರೋಂಥ ಬಟ್ಟೆಗಳು. ಹೌದು. ಹಾ ಹಾ ಹಾ. ಈ ತರ ಡ್ರೈಗ್ ಆಗ್ತದೆ. ಓಕೆ. ಸೊ ನೋಡಬಹುದು ಲೈಕ್ ಎಲ್ಲಾ ತರ ಒಂದು ಬಟ್ಟೆಗಳು ಕೂಡ ಲೈಕ್ ನೀವು ವಾಶ್ ಮಾಡೋಂಥದ್ದು. ಹೌದು, ಎಲ್ಲಾ ತರ ಬಟ್ಟೆ ನಾವು ವಾಶ್ ಮಾಡ್ತೀವಿ. ಓಕೆ ಓಕೆ ಓಕೆ. ಹಾ 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 ಹಾ. ಈಗ ವಾಶ್ ಆಗಿರೋದನ್ನ ನೆಕ್ಸ್ಟ್ ಡ್ರೈಗೆ ಹಾಕಿದೀವಿ ನಾವು ಇವಾಗ. ಓಕೆ. ಬಟ್ಟೆ ಇದು ಫುಲ್ 100% ಡ್ರೈ ಆಗುತ್ತೆ ಬಟ್ಟೆ. ಡ್ರೈ ಆಗುತ್ತೆ. ಸೊ ಇವಾಗ ಲೈಕ್ ಡ್ರೈ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ? ಡ್ರೈ ಆದ್ಮೇಲೆ ಬಟ್ಟೆ ಅದನ್ನ ತಗೊಂಡು ಇಲ್ಲಿ ಬನ್ನಿ ಸರ್, ಫೋಲ್ಡಿಂಗ್ ಸೆಕ್ಷನ್ ತೋರಿಸ್ತೀನಿ. ಓಕೆ ಓಕೆ. ಸೊ ನೋಡ್ಬೋದು ಇಲ್ಲಿ ಲೈಕ್ ಇವಾಗ ಇವರು ಲೈಕ್ ಫೋಲ್ಡಿಂಗ್ ಎಲ್ಲ ಲೈಕ್ ಇದು ಫೋಲ್ಡಿಂಗ್ ಸೆಕ್ಷನ್ ಆ್ಯಕ್ಚುಲಿ ಒಂದು. ಸೊ ಇವರೆಲ್ಲ ಲೈಕ್ ಫೋಲ್ಡಿಂಗ್ ಮಾಡ್ತಾರಂಥದ್ದು ಅಂತಲೇ ಹೇಳ್ಬೋದು. ಹಾಯ್ ಬ್ರದರ್. ಸೊ ಸೊ ನೀವು ನಿಮ್ಮ ಹೆಸರು ಹೇಳ್ಬೇಡಿ ಇವಾಗ. ನಿಮ್ಮ ಹೆಸರು?
ಕಿಶನ್. ಓಕೆ, ಸೊ ನೀವು ಇಲ್ಲಿ ಲೈಕ್ ಕೋಟಿಂಗ್ ಸೆಕ್ಷನ್ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತೀರಾ? ಸೊ ಐರನಿಂಗ್ ಆಗಿರ್ಬೋದು, ವಾಷಿಂಗ್ ಆಗಿರ್ಬೋದು, ಫೋಲ್ಡಿಂಗ್, ಓಕೆ, ಬ್ರಷ್, ಸೊ ಪ್ರತಿಯೊಂದು ಕೂಡ ಮಾಡೋಂಥದ್ದು ಅಂತಲೇ ಹೇಳ್ಬೋದು. ಓಕೆ ಓಕೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇದ್ರ ಮೇಲೆ? ಏನು 5 years ಎಕ್ಸ್ಪೀರಿಯನ್ಸ್ ಇದೆಯಾ? ಓಕೆ 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 ಓಕೆ, ಥ್ಯಾಂಕ್ ಯು ಬ್ರದರ್. ಮೇಡಮ್ ಇವಾಗ ಲೈಕ್ ಫೋಲ್ಡಿಂಗ್ ಎಲ್ಲ ಆಯಿತು, ಫೋಲ್ಡಿಂಗ್ ಸೆಕ್ಷನ್ ಆದಮೇಲೆ ಎಂತ ಏನು ಅಂತ? ಫೋಲ್ಡಿಂಗ್ ಆದಮೇಲೆ ಕೆಲವರು ಐರನ್ ಬೇಕಂತ ಹೇಳಿರ್ತಾರೆ. ಓಕೆ, ಐರನ್ ಬನ್ನಿ, ಇಲ್ಲಿ ಐರನ್ ಸೆಕ್ಷನ್ ಇದು. ಓಕೆ, ಆ ಥರ ನಮ್ದು ಸ್ಟೀಮ್ ಐರನ್ ಬರುತ್ತೆ. ಹಾಂ. ಸೊ ಇವ್ರು ಸ್ಟೀಮಲ್ಲಿ ಮಾಡ್ತಾರಂಥದ್ದು ಐರನ್? ಸ್ಟೀಮ್ ಐರನ್ ಇದು. ಓಕೆ ಓಕೆ ಸ್ಟೀಮ್ ಓಕೆ. ಐರನ್ ಆದ್ಮೇಲೆ ಅದರೊಳಗಡೆ ಪೇಪರ್ ಹಾಕ್ತೀವಿ ನಾವು. ಓ, ನಿಮ್ಮದೇ ಪೇಪರ್ ಅಲ್ಲ ಇದು? ಜಲ್ಲಿ ಪೇಪರ್ ಅದು. ಓಕೆ ಓಕೆ, ನೋಡಿ ಆ ಥರ ನೋಡಿ ಪೇಪರ್ ಈ ಥರ ಬರುತ್ತೆ ನಮ್ಮದು. ಒಳಗಡೆ ಶೇಡ್ಸ್ ಒಳಗಡೆ ಇಟ್ಟು ಶೇಡ್ಸ್ ಎಲ್ಲ ಈ ಥರ ಪೇಪರ್ ಇಟ್ಟು ಸ್ಟೀಮ್ ಐರನ್ ಮಾಡಿ ಫೋಲ್ಡ್ ಮಾಡಿ. ಓಕೆ ಓಕೆ. ಸೊ ಇವಾಗ ಇಲ್ಲಿ ಇವರು ಎಲ್ಲ ಐರನಿಂಗ್ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಇದ್ದಾರೆ ಇವರು ಈಗ? ಹಾಂ. ಓಕೆ 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 ಓಕೆ. ನೆಕ್ಸ್ಟ್ ಐರನ್ ಆದಮೇಲೆ ಫೋಲ್ಡಿಂಗ್ ಈ ಥರ ಬರುತ್ತೆ. ಕಿಶನ್ ತೋರಿಸೋರಿಗೆ ಬಟ್ಟೆ. ಸೊ ಟೋಟಲ್ ಆಗಿ ಲೈಕ್ ಈ ಥರ ಇರೋಂಥದ್ದು. ಸೊ ನೋಡ್ಬೋದು ಲೈಕ್ ನೀಟಾಗಿ ಒಂದು ಒಳ್ಳೆ ಟಾಪ್ ತೋರಿಸಿ. ಕಿಶನ್ ಟಾಪ್ ತೋರಿಸಿ. ಶೈನಿಂಗ್ ಬರುತ್ತೆ ಸರ್ ಬಟ್ಟೆ. ಸ್ಟೀಮ್ ಐರನ್ ಮಾಡಾದ್ಮೇಲೆ ಅಷ್ಟಲ್ಲಿ ನೋಡಿ ಈ ತರ ಶೈನಿಂಗ್ ಬರುತ್ತೆ ನಿಮಗೆ. ಟಾಪ್ ನೋಡಿ ಇವಾಗ ಶೇಡ್ಸ್, ಟೀ ಶರ್ಟ್ಸ್. ಸೊ ನೋಡಬಹುದು ಲೈಕ್ ಶೈನಿಂಗ್ ಬರುತ್ತೆ. ಲೈಕ್ ಸ್ಟೀಮ್ ಐರನ್ ಮಾಡೋದ್ರಿಂದ ಲೈಕ್ ಬಟ್ಟೆ ಶೈನಿಂಗ್ ಚೆನ್ನಾಗಿರುತ್ತೆ. ಶೈನಿಂಗ್ ಬರುತ್ತೆ ಸರ್, ಲೈಫ್ ಬರುತ್ತೆ. ಓಕೆ 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 ಓಕೆ. ನಮ್ಗೆ ಇಷ್ಟೆಲ್ಲ ಮುಗೀತು. ಇವಾಗ ಲೈಕ್ ಫೋಲ್ಡಿಂಗ್ ಸೆಕ್ಷನ್ ಆಯಿತು, ವಾಷಿಂಗ್ ಸೆಕ್ಷನ್ ಕೂಡ ಆಯಿತು, ಇವಾಗ ಲೈಕ್ ಐರನಿಂಗ್ ಕೂಡ ಆಯಿತು. ಸೊ ತುಂಬ ಜನ ಕೇಳ್ತಾರೆ ಡ್ರೈ ಕ್ಲೀನಿಂಗ್ ಎಂಥದ್ದು, ಏನು ಎತ್ತ ಅಂತ, ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಹೇಳಿ ಸರ್. ನೋಡಿ ಇವಾಗ ಇದು ಬ್ಲೇಸರ್ ಬಂದು ನಾವು ಡ್ರೈ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಡ್ರೈ ಕ್ಲೀನ್ ಮಾಡಿ ಪ್ರೆಸ್ಸಿಂಗ್ ಮಾಡಿ ಈ ತರ ಬರುತ್ತೆ ನಿಮಗೆ ಲಾಸ್ಟಲ್ಲಿ ಡ್ರೈ ಕ್ಲೀನ್ ಆಗಿ. ಓಕೆ 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 ಓಕೆ. ಸೊ ನೋಡಬಹುದು ಡ್ರೈ ಕ್ಲೀನ್ ಆಗಿರೋ ಬಟ್ಟೆಗಳಿದೆಲ್ಲ, ಡ್ರೈ ಕ್ಲೀನಿಂಗ್ ಆಗಿರೋಂಥ ಡ್ರೈ ಕ್ಲೀನ್ ಆಗಿರೋದು ಇದೆಲ್ಲ. ನೀವು ಯಾವುದೇ ತರ ಬಟ್ಟೆ ಬಂದ್ರೂ ನಾವು ಡ್ರೈ ಕ್ಲೀನ್ ಮಾಡ್ತೀವಿ. ಸೊ ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ಡ್ರೈ ಕ್ಲೀನಿಂಗ್ ಆಗಂತದ್ದು. ಓಕೆ, ಈ ತರ ಸ್ಟೀಮ್ ಐರನ್ ಮಾಡಿ ಲಾಸ್ಟ್ ಅಲ್ಲಿ. ಸೊ ಇದ್ರದ್ದು ಪ್ರೈಸ್ ಏನಾದ್ರು ವೇರಿ ಏನಾದ್ರು ಇರುತ್ತಾ? ಅದು ಅವ್ರು ಯಾವ ಬಟ್ಟೆ ತಗೊಂಡ್ ಬರ್ತಾರೆ ಅದ್ರ ಮೇಲೆ ಇದಾಗುತ್ತೆ ಸರ್. ಇವಾಗ ಲೈಕ್ ಲೇಡೀಸ್ದು ಸ್ಯಾರೀಸ್ ಇರುತ್ತೆ, ರೇಷ್ಮೆ ಸೀರೆ, ಅದ್ರದ್ದು ಕೂಡ ಎಲ್ಲ ಪ್ರತಿಯೊಂದು ಶರ್ಟ್ಸ್, ಪ್ಯಾಂಟ್, ಸ್ಯಾರೀಸ್ ಎಲ್ಲ ಬೇರೆ ಬೇರೆ ರೇಟ್ ಇದೆ. ಬಟ್ಟೆ ಮಾತ್ರ ಲೋಡಿಂಗ್ 6 kgs 250 rupees. ವಾಷಿಂಗ್ ಮಾತ್ರ. ಡ್ರೈ ಕ್ಲೀನಿಂಗ್ ಗೆ ಪರ್ ಪೀಸ್ ಚಾರ್ಜಸ್ ಆಗುತ್ತೆ. ಓಕೆ ಓಕೆ, ಪರ್ ಪೀಸ್ ಚಾರ್ಜ್ ಆಗುತ್ತೆ. ಪರ್ ಪೀಸ್ ಚಾರ್ಜಸ್ ಆಗುತ್ತೆ. ಓಕೆ 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 ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ವಾ, ಲೈಕ್ ಆ್ಯಕ್ಚುಲಿ ಟೋಟಲ್ ಆಗಿ ಶಾಪ್ ನೋಡೋಕೆ ಬಂದು ಯಾವ ಥರ ಇದೆ ಏನು, ಮತ್ತು ಇವರು ಐರನಿಂಗ್ ಮಾಡುವಂತಹ ಅಥವಾ ಒಂದು ಬಟ್ಟೆಗೆ ವಾಶ್ ಅಂತ ಕೊಟ್ಟರೆ ಇವರು ಲೈಕ್ ಯಾವ ಥರ ಲೈಕ್ ಪಾರ್ಟ್ ವೈಸ್ ಲೈಕ್ ಸ್ಟೇಜ್ ವೈಸ್ ಲೈಕ್ ಹೋಗ್ತಾರೆ, ಮತ್ತು ಯಾವ ಥರ ಲೈಕ್ ಐರನಿಂಗ್ ಆಗಿರ್ಬೋದು, ವಾಷಿಂಗ್ಗಳಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಮಾಡ್ತಾರೆ. ಮತ್ತು ಡ್ರೈ ಕ್ಲೀನಿಂಗ್ ಕೂಡ ಯಾವ ಥರ ಮಾಡ್ತಾರೆ. ಸೊ ಪ್ರತಿಯೊಂದು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗ್ತಾ ಹೋಯಿತು. ನೋಡಿ, ಇನ್ನೂ ಯಾರಾದರೂ ಲೈಕ್ ಇಂತಹ ಒಂದು ಏನಪ್ಪ ಒಂದು ಡ್ರೈ ಕ್ಲೀನಿಂಗ್ ಶಾಪ್ಗೆ ನೀವು ಹುಡ್ತಾ ಇದ್ರಿ ಅಂತಂದರೆ ಇದೊಂದು ಬೆಸ್ಟ್ ಶಾಪ್ ಅಂತಲೇ ಹೇಳ್ತೀನಿ. ಸೊ ಇದ್ರ ಇನ್ನೊಂದ್ಸತಿ ಲೊಕೇಶನ್ ಹೇಳ್ಬಿಡ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಲೈಕ್ ನಿಮಗೆ ಲೈಕ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಬರೋಂಥದ್ದು. ನಾಳೆ ನಂದು ಸಿಕ್ಕನಿದೆ. ಸೊ ಅದ್ರದ್ದು ಕೆಳಗಡೆ ಟೌನಲ್ಲಿ ನಿಮಗೆ ಅದ್ರ ಕೆಳಗಡೆ ಬರೋಂಥದ್ದು ಅಂತಲೇ ಹೇಳ್ಬೋದು. ಸೊ ಹೆವಿ ಕನ್ಫ್ಯೂಷನ್ ಬೇಡ. ಇನ್ನೂ ಸ್ವಲ್ಪ ನಿಮಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಫೋನ್ ನಂಬರು ಮತ್ತು ಇವ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ. ಮತ್ತು ಈ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ ಕಾರ್ನರ್ ರೈಟ್ ಸೈಡಲ್ಲಿ. ಸೊ ಸದ್ಯವಾಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಹೋಪ್ ನಿಮ್ಗೆ ಲೆಟರ್ ಕೂಡ ಇಷ್ಟ ಇದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.